ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದಲ್ಲಿ ಅತಿ ಹೆಚ್ಚು ಸಹನೆ ಮತ್ತು ಪರಿಶ್ರಮ ಇರುವ ರಾಶಿ ಯಾವುದಾದರೂ ಇದ್ದರೆ ಅದು ಮಕರ ರಾಶಿ ಮಾತ್ರ. ಆದರೆ ಕಳೆದ 7.5 ವರ್ಷಗಳಿಂದ ನೀವು ನಡೆದ ಹಾದಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಹಾದಿ. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನೀವು ಯಾರಿಗೆ ಒಳ್ಳೆಯದು ಮಾಡಲು ಹೋದರೂ ಅವರೇ ನಿಮಗೆ ವಿಷ ಉಣಿಸಿದರು. ನಿಮ್ಮ ಪ್ರಾಮಾಣಿಕತೆಯನ್ನ ಜನ ದಡ್ಡತನ ಎಂದು ಕರೆದರು. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಅಥವಾ ಪ್ರೀತಿಸಿದವರಿಗಾಗಿ ನೀವು ನಿಮ್ಮ ಆಸೆಗಳನ್ನು ಹೊಂದಿದ್ದೀರಾ, ತ್ಯಾಗ ಮಾಡಿದ್ದೀರಾ. ಆದರೆ ಫಲ ಸಿಕ್ಕಿದ್ದು ಏನು? ಕೇವಲ ಅವಮಾನ, ಸಾಲ ಮತ್ತು ಒಂಟಿತನ. ನಾನು ಎಷ್ಟೇ ಕಷ್ಟಪಟ್ಟರೂ ದೈವ ನನ್ನ ಕೈ ಹಿಡಿಯಲ್ವಾ ಅಂತ ನೀವು ದೇವರನ್ನೇ ಪ್ರಶ್ನಿಸಿದ ದಿನಗಳಿರಬಹುದು. ರಾತ್ರಿ ಹೊತ್ತು ಅತಿ ಹೆಚ್ಚು ಅತ್ತವರು ನೀವೇ ಇರಬಹುದು. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯು ಶನಿ ಮತ್ತು ಕಳೆದ 7 ವರ್ಷಗಳಿಂದ ನೀವು 7.5 ಶನಿಯ ಕಪಿಮುಷ್ಟಿಯಲ್ಲಿ ಬೆಂದು ಹೋಗಿದ್ದೀರಿ. ಕೆಲಸ ಹೋಯಿತು, ಬಿಸ್ನೆಸ್ ಲಾಸ್ ಆಯಿತು, ಆರೋಗ್ಯ ಕೈಕೊಡ್ತು. ಆದರೆ ಮಕರ ರಾಶಿಯವರೇ, ಎದೆ ಮುಟ್ಕೊಂಡು ಹೇಳ್ತೇನೆ ಕೇಳಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ನಿಮ್ಮ ಪಾಲಿಗೆ ಕರ್ಮಫಲ ಸಿಗುವ ವರ್ಷ 7.5. ಶನಿಯು ನಿಮ್ಮನ್ನ ಬಿಟ್ಟು ಹೋಗುವ ಅಂತಿಮ ಹಂತವಿದು. ಶನಿಯ ಮಹಾತ್ಮ ಹೋಗುವಾಗ ಬರಿಗೈಲಿ ಹೋಗಲ್ಲ. ತಾನು ಇಷ್ಟು ವರ್ಷ ಪರೀಕ್ಷಿಸಿದ ಭಕ್ತನಿಗೆ ಸಾಮ್ರಾಜ್ಯವನ್ನ ಕೊಟ್ಟು ಹೋಗ್ತಾನೆ. ನೀವು ಕಳೆದುಕೊಂಡ ಹಣ, ಕಳೆದುಕೊಂಡ ಗೌರವ ಮತ್ತು ನಿಮ್ಮನ್ನು ಬಿಟ್ಟು ಹೋದ ನೆಮ್ಮದಿ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಸಮಯ ಹತ್ತಿರ ಬಂದಿದೆ. ಆದರೆ ಶನಿದೇವನ ಈ ಸಂಪೂರ್ಣ ಕೃಪೆ ನಿಮಗೆ ಸಿಗಬೇಕು ಅಂದರೆ ಮತ್ತು ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಈ 5 ಕಠಿಣ ರಹಸ್ಯಗಳನ್ನು ಪಾಲಿಸಲೇಬೇಕು. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಬದುಕನ್ನು ಬದಲಿಸುವ ಸಂವಿಧಾನ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇಲ್ಲಿವರೆಗೂ ಒಂದು ಸೂತ್ರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಿಮ್ಮ ಮುಂದಿನ ದೈವಿಕ ರಹಸ್ಯಗಳು ನಿಮಗೆ ತಪ್ಪದೇ ಸಿಗುತ್ತವೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮಕರ ರಾಶಿಯವರು ರಾಜಯೋಗ ಅನುಭವಿಸುವ ಸಮಯ ಈಗ. ಆದರೆ ಅದಕ್ಕೆ ಶನಿ ಹಾಕುವ ಷರತ್ತುಗಳೇನು? ಬನ್ನಿ, ನಿಮ್ಮ ದುರದೃಷ್ಟವನ್ನ ಸುಟ್ಟು ಬೂದಿ ಮಾಡುವ 5 ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೇ ಮಹಾರಹಸ್ಯ. ಮಕರ ರಾಶಿಯವರಿಗೆ ಶನಿದೇವನು ರಾಶ್ಯಾಧಿಪತಿ. ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಕಡೆಗೆ ಪ್ರಯಾಣ ಬೆಳೆಸುವ ಸಿದ್ಧತೆಯಲ್ಲಿರುತ್ತಾನೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ಶಮಿ ವೃಕ್ಷದ ಪೂಜೆ, ಅಂದರೆ ಬನ್ನಿ ಮರದ ಪೂಜೆ. ಪುರಾಣಗಳಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿಸುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರು. ಹಾಗೆಯೇ ನಿಮ್ಮ ಅಜ್ಞಾತವಾಸ ಈಗ ಮುಗಿಯುತ್ತಿದೆ. ಪ್ರತಿ ಶನಿವಾರ ಸಂಜೆ ಬನ್ನಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಸಾಧ್ಯವಾದರೆ ಬನ್ನಿ ಮರದ ಎಲೆಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ನೆನಪಿಡಿ, ಶನಿದೇವನು ಶಿವನ ಪರಮ ಭಕ್ತ. ಯಾರು ಶಿವನಿಗೆ ಬನ್ನಿ ಎಲೆ ಅರ್ಪಿಸುತ್ತಾರೋ ಅವರನ್ನ ಶನಿದೇವನು ಕಣ್ರೆಪ್ಪೆಯಂತೆ ಕಾಪಾಡುತ್ತಾನೆ. ಇದು ನಿಮ್ಮ ಸಾಲದ ಬಾಧೆಯನ್ನು ಮತ್ತು ಕೋರ್ಟು ಕಚೇರಿ ಅಲೆದಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಎರಡನೇ ರಹಸ್ಯ. ಮಕರ ರಾಶಿಯವರು ಹುಟ್ಟಿರೋದೇ ಕೆಲಸ ಮಾಡೋದಕ್ಕೆ. ನೀವು ಕರ್ಮಯೋಗಿಗಳು. ಆದರೆ ನೀವು ಎಚ್ಚರದಿಂದಿರಬೇಕಾದ ವಿಷಯವೆಂದರೆ ಕೇಳ ಹಂತದ ಸಾಹುಕಾರರ ಜೊತೆಗಿನ ನಡವಳಿಕೆ. ಶನಿದೇವನು ಶ್ರಮಜೀವಿಗಳ ಪ್ರತಿನಿಧಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು, ನಿಮ್ಮ ಆಫೀಸ್ನ ಪ್ಯೂನ್ಗಳು ಅಥವಾ ರಸ್ತೆಯಲ್ಲಿ ಕಸಗುಡಿಸುವ ಪೌರ ಕಾರ್ಮಿಕರು, ಇವರನ್ನ ದಯವಿಟ್ಟು ಕೀಳಾಗಿ ಕಾಣಬೇಡಿ. ನೀವು ಇವರಿಗೆ ಒಂದು ಹೊತ್ತಿನ ಊಟವನ್ನು ಅಥವಾ ಬಟ್ಟೆಯನ್ನು ದಾನವಾಗಿ ನೀಡಿದರೆ ಅದು ಸಾಕ್ಷಾತ್ ಶನಿಗೆ ತಲುಪುತ್ತದೆ. ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರಿಗೆ ನೀವು ಎಷ್ಟು ಗೌರವ ಕೊಡುತ್ತೀರೋ ಅಷ್ಟು ವೇಗವಾಗಿ ನೀವು ಏಳಿಗೆ ಹೊಂದುತ್ತೀರಿ. ನೀವು ನೀಡುವಂತಹ ರೂಪಾಯಿ ದಾನ ನಿಮ್ಮ ಆಸ್ಪತ್ರೆಯ ಲಕ್ಷ ರೂಪಾಯಿ ಖರ್ಚನ್ನು ತಪ್ಪಿಸುತ್ತದೆ. ಅಂದರೆ ನೀವು ಇದನ್ನು ನಂಬಲೇಬೇಕು. ಮೂರನೆಯದಾಗಿ, ಮಕರ ರಾಶಿಯವರ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ. ಆದರೆ ಯಶಸ್ಸಿಗಾಗಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ಅದುವೇ ಕಪ್ಪು ಕುದುರೆಯ ಲಾಳ. ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆಯೂ ಆಕಾರದಲ್ಲಿ ಮೇಲ್ಮುಖವಾಗಿ ನೇತು ಹಾಕಿ. ಇದು ನಿಮ್ಮ ಮನೆಗೆ ಬರುವ ದೃಷ್ಟಿದೋಷವನ್ನು ತಡೆದು ನಕಾರಾತ್ಮಕ ಶಕ್ತಿಯನ್ನು ಒಳಗೆ ಬರದಂತೆ ನೋಡಿಕೊಳ್ಳುತ್ತದೆ. ಅಥವಾ ಶನಿವಾರದಂದು ಬಲಗೈ ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರವನ್ನು ಧರಿಸಿ. ಇದು ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರು ತೀರಾ ಭಾವುಕರು. ಸಣ್ಣ ವಿಷಯಕ್ಕೂ ಕುಗ್ಗಿ ಹೋಗ್ತೀರಾ. ಈ ಉಂಗುರ ನಿಮ್ಮ ಮನಸ್ಸಿನ ಕಲ್ಲಿನಂತಹ ಧೈರ್ಯವನ್ನು ನೀಡುತ್ತದೆ.
4ನೇ ರಹಸ್ಯ, ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನಿಸಬೇಕು. ವಿಶೇಷವಾಗಿ ಮೊಣಕಾಲು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದು ಹೋಗಬಹುದು. ಇದಕ್ಕೆ ರಾಮಬಾಣ ಎಂದರೆ ದಶರಥ ಕೃತ ಶನಿ ಸ್ತೋತ್ರ. ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ದಶರಥ ಮಹಾರಾಜನು ಶನಿಯನ್ನು ಒಲಿಸಿಕೊಳ್ಳಲು ಹಾಡಿದ ಈ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಕೇಳ್ತಾರೋ ಅಂಥವರ ಶರೀರವನ್ನು ಯಾವ ರೋಗವೂ ಬಾಧಿಸುವುದಿಲ್ಲ ಎಂದು ಸ್ವತಃ ಶನಿಯೇ ವರ ನೀಡಿದ್ದಾನೆ. ನಿಮ್ಮ ಔಷಧಿ ಖರ್ಚು ಕಡಿಮೆಯಾಗಬೇಕು ಅಂದರೆ ಈ ಸ್ತೋತ್ರವನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. 5ನೇ ಮತ್ತು ಅಂತಿಮ ರಹಸ್ಯ, ಸ್ನೇಹಿತರೆ, ಮಕರ ರಾಶಿಯವರ ದೊಡ್ಡ ಶತ್ರುವೇ ಅತಿಯಾದ ಯೋಚನೆ. ನಡೆದದ್ದನ್ನೇ ನೆನೆಸಿಕೊಂಡು ಕೊರಗುವುದು ನಿಮ್ಮ ಸ್ವಭಾವ. ನೀವು ಗೆಲ್ಲಲೇಬೇಕು ಅಂದರೆ ನಿನ್ನೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಾಳೆಗಳ ಬಗ್ಗೆ ಕೆಲಸ ಮಾಡಿ. ಶನಿವಾರದಂದು ಯಾರ ಹತ್ತಿರವೂ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ ಮತ್ತು ಮುಖ್ಯವಾಗಿ ಶನಿವಾರದಂದು ಎಣ್ಣೆ ಸ್ನಾನ ಮಾಡಿ. ಕಾಗೆಗಳಿಗೆ ಅನ್ನವನ್ನು ಇಡಿ. ಕಾಗೆಯು ನಿಮ್ಮ ಪೂರ್ವಜರ ಸ್ವರೂಪ ಎಂದು ನಂಬಲಾಗುತ್ತದೆ. ಕಾಗೆ ಹಾಗೆ ಬಂದು ನೀವು ಇಟ್ಟ ಅನ್ನವನ್ನು ಮುಟ್ಟಿದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಕ್ಕಂತೆ. ಪಿತೃಗಳ ಆಶೀರ್ವಾದ ಇದ್ದರೆ ಎಂಥದ್ದೇ ಶಾಪವಿದ್ದರೂ ಅದು ನಿಮ್ಮನ್ನು ಮುಟ್ಟುವುದಿಲ್ಲ. ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗ ಬರಬೇಕಂದ್ರೆ ಕಾಗೆಗಳಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಮಕರ ರಾಶಿಯವರೇ, ಎದ್ದೇಳಿ, ನಿಮಗಾಗಿ ಕಾಯುತ್ತಿದೆ. ನಿಮ್ಮ ಸೋಲುಗಳೇ ನಿಮ್ಮ ಗೆಲುವಿನ ಮೆಟ್ಟಿಲುಗಳು. ಇಷ್ಟು ದಿನ ಜನರು ನಿಮ್ಮನ್ನು ಆಡಿಕೊಂಡಿರಬಹುದು, ಇವನ ಕತೆ ಮುಗೀತು ಎಂದು ಟೀಕಿಸಿರಬಹುದು. ಆದರೆ ಈಗ ಆಟ ಬದಲಾಗುವ ಸಮಯ. ಶನಿ ಮಹಾತ್ಮ ನಿಮ್ಮನ್ನು ಬೂದಿಯಿಂದ ಎಬ್ಬಿಸಿ ಚಿನ್ನದಂತೆ ಹೊಳೆಯುವಂತೆ ಮಾಡಲಿದ್ದಾನೆ. ಇನ್ನು ಈ ಮಕರ ರಾಶಿಯವರನ್ನು ಯಾರೂ ಸಹ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ. ಇದೇ ತಾನೇ ದೇವರು ಕೊಡಬೇಕಾಗಿರುವ ಮೇನ್ ವರಗಳು. ಯಾವುವೆಂದರೆ, ಇವರು ಯಾರೊಬ್ಬರನ್ನೂ ಸಹ ಈಸಿಯಾಗಿ ನಂಬುವುದಿಲ್ಲ. ಹಾಗೆಯೇ ಯಾರ ಬಗ್ಗೆ ಏನೇ ವಿಚಾರವಿರಲಿ ಅದನ್ನು ಅವರು ಸಾಧ್ಯವಾದಷ್ಟು ಬೇಗ ತಿಳ್ಕೊಂಡ್ಬಿಡ್ತಾರೆ. ಯಾರೇ ಆಗಲಿ, ಸ್ನೇಹಿತರೇ ಆಗಲಿ, ಶತ್ರುಗಳೇ ಆಗಲಿ, ಅವರಿಗೆ ಏನಾಗಬೇಕು ಅನ್ನೋದನ್ನು ಇವರು ಈಸಿಯಾಗಿ ತಿಳ್ಕೊಳ್ಳೋದ್ರಿಂದ, ಈಸಿಯಾಗಿ ಅವರನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಅಂತಹ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಯಾರೂ ಸಹ ಈಸಿಯಾಗಿ ಮೋಸ ಮಾಡಲು ಆಗುವುದಿಲ್ಲ. ಆದರೆ ಇವರ ಬೆನ್ನಿಗೆ ಚೂರಿ ಹಾಕುವಂಥವರೇ ಜಾಸ್ತಿ ಇರ್ತಾರೆ. ಇವರಿಗೆ ಮೋಸ ಮಾಡಬೇಕೆಂದೇ ಕಾಯುತ್ತಾ ಕುಳಿತಿರುತ್ತಾರೆ. ಅಂದರೆ ಹಿತಶತ್ರುಗಳು ಇವರ ಜೊತೆನೇ ಇರ್ತಾರೆ. ಇವರಿಗೆ ಬೇರೆಯವರು ಯಾರೂ ಸಹ ಮೋಸ ಮಾಡೋಕೆ ಆಗಲ್ಲ. ಹಾಗಾಗಿ ಇವರ ಜೊತೆಯಲ್ಲಿರುವವರೇ ಇವರಿಗೆ ಮೋಸ ಮಾಡೋದು ತುಂಬ ಇರುತ್ತದೆ. ಈ ಮಕರ ರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕುವವರೇ ಜಾಸ್ತಿ. ಇನ್ನು ನಂಬಿಕೆ ದ್ರೋಹ ಮಾಡೋದು ಸಹ ಜಾಸ್ತಿ. ಇವರಿಗೆ ಈಸಿಯಾಗಿ ಮೋಸ ಮಾಡೋದಕ್ಕಾಗಲ್ವಲ್ಲ, ಅದಕ್ಕಾಗಿಯೇ ಇವರನ್ನು ಜಾಸ್ತಿ ನಂಬಿಸಿ ಬಿಡೋದು, ಜಾಸ್ತಿ ಫ್ರೆಂಡ್ಸ್ ಆಗಿಬಿಡೋದು, ಜಾಸ್ತಿ ಕ್ಲೋಸ್ ಆಗಿಬಿಡೋದು, ಈ ಥರ ಕ್ಲೋಸ್ ಆಗಿಬಿಟ್ಟು ಅವರಿಗೆ ನಂಬಿಕೆ ದ್ರೋಹ ಮಾಡಿಬಿಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಜೊತೆಯಲ್ಲಿರುವಂಥ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರಾಗಲಿ ಮಕರ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರೋದು ಈ ವಿಷಯದಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ಈ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ. ಈ ರಾಶಿಯವರಿಗೆ ಸಾಮರ್ಥ್ಯ ಅನ್ನುವುದು ಹೇಗಿರುತ್ತೆ ಎಂದು ಹೇಳೋದಾದರೆ, ಇವರಿಗೆ ಗಟ್ಟಿತನ ಅನ್ನೋದಿರುತ್ತದೆ. ಇವರಿಗೆ ಎಷ್ಟೇ ಕಠಿಣವಾದ ಕೆಲಸ ಕೊಡಿ, ಇವರು ಪಟಾಪಟ್ಟಂತ ಮಾಡಿ ಮುಗಿಸುತ್ತಾರೆ. ಆ ಕೆಲಸ ಎಷ್ಟೇ ಕಷ್ಟವಾದರೂ ಸಹ ಆ ಕೆಲಸವನ್ನು ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀನಿ ಅನ್ನೋದನ್ನು ಈ ರಾಶಿಯವರು ತಿಳ್ಕೊಂಡ್ಬಿಟ್ಟಿರುತ್ತಾರೆ. ಹಾಗಾಗಿ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಅತಿಯಾಗಿರುತ್ತದೆ. ಅತಿಯಾದ ಟ್ಯಾಲೆಂಟ್ ಅನ್ನೋದು ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟ್ ಕೂಡ ಜಾಸ್ತಿನೇ ಇರುತ್ತದೆ. ಮಕರ ರಾಶಿಯವರು ಏನೇ ಒಂದು ಕಲೆ ಇದ್ದರೂ ಸಹ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂತಹ ಟ್ಯಾಲೆಂಟ್ ವ್ಯಕ್ತಿಗಳಾಗಿರುತ್ತಾರೆ. ಈ ಮಕರ ರಾಶಿಯವರು ಇನ್ನು ಯಾವುದೇ ಒಂದು ಅವಕಾಶ ಸಿಕ್ಕಿದರೂ ಸಹ ಅವರು ಸದುಪಯೋಗ ಪಡಿಸಿಕೊಳ್ತಾರೆ. ಮೊದಲೇ ಹೇಳಿದ ಹಾಗೆ ಇವರು ಬೆರಳನ್ನು ತೋರಿಸಿದರೆ ಹಸ್ತಾನೆ ನುಂಗಿಬಿಡುತ್ತಾರೆ. ಹಾಗಾಗಿ ಏನೇ ಟ್ಯಾಲೆಂಟ್ ಇದ್ದರೂ ಸಹ ಅಥವಾ ಏನೇ ಅವಕಾಶಗಳು ಸಿಕ್ಕಿದ್ರೂ ಸಹ ಅದನ್ನು ಯೂಸ್ ಮಾಡ್ಕೋತಾರೆ. ಆದ್ದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನು ಸಹ ಈ ರಾಶಿಯವರು ತಿಳಿದುಕೊಂಡಿರುತ್ತಾರೆ ಎಂದೇ ಹೇಳ್ಬೋದು. ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತದೆ. ನಿಮ್ಮ ಕಷ್ಟಗಳು ಕರಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಲಿ. ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿ ನಿಮಗಾಗಿ ತಂದಿದ್ದೇನೆ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಮನಸ್ಸಿಗೆ ನಾಟಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೂ ಕುಟುಂಬದವರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಅವರಿಗೆ ಒಂದು ಹೊಸ ಭರವಸೆಯನ್ನು ನೀಡಿ.
ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಸಂಕಲ್ಪ ಸಿದ್ಧಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಮರೆಯದೆ ಓಂ ಶನೇಶ್ವರಾಯ ನಮಃ ಅಂತ ಓಂ ನಮಃ ಶಿವಾಯ ಅಂತ ಬರೆಯಿರಿ. ನಿಮ್ಮ ಭಕ್ತಿ ಆ ಭಗವಂತನಿಗೆ ತಲುಪಲಿ. ಸರ್ವೇ ಜನ ಸುಖಿನೋ ಭವಂತು. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಜ್ಯೋತಿಷ್ಯ ಚಕ್ರದ 10ನೇ ರಾಶಿ ಮಕರ ರಾಶಿ. ಕರ್ಮಕಾರಕನಾದ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಂಭೀರ ಮುಖವಾಡದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಜೀವನದ ಕೆಲವು ತಪ್ಪುಗಳನ್ನು ತಿಳಿದುಕೊಂಡು ಮುನ್ನಡೆಯುವ ಸಮಯವಿದು. ಅದಕ್ಕಿಂತ ಮೊದಲು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲಿ ಅತ್ಯಂತ ಶಿಸ್ತುಬದ್ಧ, ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಕರ ರಾಶಿ ಎಂದರೆ ಕಷ್ಟದ ಜೀವನ ಎಂದು ತುಂಬ ಜನ ಭಾವಿಸಿದ್ದಾರೆ. ಶನಿಯ ಆಳ್ವಿಕೆಯಲ್ಲಿರುವ ಈ ರಾಶಿಯು ಸದಾ ಕಷ್ಟಗಳನ್ನು ಎದುರಿಸಬಹುದು. ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನು ಏರುವ ಮೇಕೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ. ಇವರ ಜೀವನದಲ್ಲಿ ಆತುರಕ್ಕೆ, ಆಡಂಬರಕ್ಕೆ ಜಾಗವಿಲ್ಲ. ಇವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಅಳತೆ ಇರುತ್ತದೆ. ಇವರು ಗುಂಪಿನಲ್ಲಿ ಪ್ರದರ್ಶನ ತೋರಲು ಇಷ್ಟಪಡುವುದಿಲ್ಲ. ಬದಲಾಗಿ ತೆರೆಮರೆಯಲ್ಲಿ ನಿಂತು ಎಲ್ಲವನ್ನ ನಿಯಂತ್ರಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಬಯಸುತ್ತಾರೆ. ಅವರಲ್ಲಿರುವ ಸಹನೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ಅವರನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಈ ರಾಶಿಯ ಅಧಿಪತಿ ಶನಿದೇವ. ಶನಿಯು ಕರ್ಮ, ಶಿಸ್ತು, ನ್ಯಾಯ, ಜವಾಬ್ದಾರಿ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಜವಾಬ್ದಾರಿಯ ಅರಿವು, ಕೆಲಸದ ಮೇಲೆ ಶ್ರದ್ಧೆ ಮತ್ತು ವಾಸ್ತವಿಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಸುಮ್ಮನೆ ಹಗಲುಗನಸು ಕಾಣುವುದಿಲ್ಲ. ತಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಯೋಜನೆಯನ್ನು ರೂಪಿಸುವುದರಲ್ಲಿ ನಿಸ್ಸೀಮರು. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರ ಸ್ವಭಾವದವರು, ನೀರಸ ವ್ಯಕ್ತಿಗಳು ಮತ್ತು ಹಣದ ಹಿಂದೆ ಮಾತ್ರ ಹೋಗುವವರು ಎಂದು ಕಾಣಿಸಬಹುದು. ಅವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಇದು ಅವರ ದೌರ್ಬಲ್ಯವಲ್ಲ, ಅದು ಅವರ ಜೀವನದ ಗುರಿಯ ಸ್ಪಷ್ಟತೆ. ಅವರ ಮನಸ್ಸಿನಲ್ಲಿ ಸದಾ ಮುಂದಿನ ಹಂತದ ಯೋಜನೆಗಳೇ ಇರುತ್ತವೆ. ಚಿಕ್ಕ ಪುಟ್ಟ ಭಾವನಾತ್ಮಕ ವಿಷಯಗಳಿಗೆ ವಿನಾಕಾರಣ ಹರಟೆಗೆ ಇವರು ಹೆಚ್ಚು ಬೆಲೆ ಕೊಡುವುದಿಲ್ಲ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ, ಆರ್ಥಿಕ ಭದ್ರತೆ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವುದೇ ಇವರ ಜೀವನದ ಪರಮ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಕೇವಲ ಕೆಲಸ, ಹಣ ಮತ್ತು ಅಧಿಕಾರವನ್ನು ಬಯಸುತ್ತಾರೆ. ಅವರಿಗೆ ಪ್ರೀತಿ, ಪ್ರೇಮ, ಭಾವನೆಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಕರ ರಾಶಿಯವರು ಅತ್ಯಂತ ಆಳವಾದ ಪ್ರೀತಿಯನ್ನ ಮತ್ತು ಕಾಳಜಿಯನ್ನ ಹೊಂದಿರುವ ವ್ಯಕ್ತಿಗಳು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಅಪಾರವಾದ ವಾತ್ಸಲ್ಯವನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರು ತಮ್ಮ ಪ್ರೀತಿಯನ್ನ ಸಿಂಹರಾಶಿಯವರಂತೆ ಆಡಂಬರದಿಂದ ತೋರಿಸಿಕೊಳ್ಳುವುದಿಲ್ಲ. ಬದಲಾಗಿ ತಮ್ಮವರ ಭವಿಷ್ಯವನ್ನ ಭದ್ರಪಡಿಸುವ ಮೂಲಕ, ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಕಷ್ಟ ಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇವರ ಪ್ರೀತಿ ಮಾತಿಗಿಂತ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ. ಮಕರ ರಾಶಿಯವರು ಅತ್ಯುತ್ತಮ ಮತ್ತು ನಂಬಿಕಸ್ಥ ಸ್ನೇಹಿತರು. ಇವರು ಸುಲಭವಾಗಿ ಎಲ್ಲವನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಆದರೆ ಒಮ್ಮೆ ಸ್ನೇಹಿತರಾದರೆ ಜೀವನ ಪರ್ಯಂತ ಆ ಸ್ನೇಹವನ್ನು ಉಳಿಸಿಕೊಳ್ತಾರೆ. ತಮ್ಮ ಸ್ನೇಹಿತರಿಗೆ ಪ್ರಾಯೋಗಿಕ ಸಲಹೆಗಳನ್ನು ನೀಡೋದ್ರಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ದಾರಿ ತೋರಿಸೋದ್ರಲ್ಲಿ ಇವರು ಎತ್ತಿದ ಕೈ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಾಸ್ತವವಾದಿಗಳು. ತಮ್ಮ ಸಂಗಾತಿಗೆ ಚಂದ್ರ ತಾರೆಗಳನ್ನು ತಂದುಕೊಡುವ ಸುಳ್ಳು ಭರವಸೆ ನೀಡುವುದಿಲ್ಲ. ಬದಲಾಗಿ ಒಂದು ಸುರಕ್ಷಿತ ಮತ್ತು ಸುಭದ್ರವಾದ ಜೀವನವನ್ನು ನೀಡುವ ಭರವಸೆಯನ್ನು ನೀಡುತ್ತಾರೆ ಮತ್ತು ಅದನ್ನು ಈಡೇರಿಸುತ್ತಾರೆ. ಇವರಿಗೆ ಬದ್ಧತೆ ಎಂದರೆ ಪವಿತ್ರವಾದದ್ದು. ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಿರ್ವಾಹಕರು. ಇವರು ಅತ್ಯುತ್ತಮವಾದ ಯೋಜನಾ ಕೌಶಲ್ಯವನ್ನು ಹೊಂದಿರುತ್ತಾರೆ. ಆಡಳಿತ ನಿರ್ವಹಣೆ, ಹಣಕಾಸು, ಕಾನೂನು, ರಾಜಕೀಯ, ನಿರ್ಮಾಣ ಮತ್ತು ಯಾವುದೇ ರೀತಿಯ ವ್ಯವಸ್ಥಿತವಾದ ಕೆಲಸಗಳಲ್ಲಿ ಇವರು ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇವರ ಯಶಸ್ಸಿನ ಮೂಲಮಂತ್ರ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನಿಂದ ಇರುತ್ತಾರೆ.
ಇವರು ದುಂದುವೆಚ್ಚ ಮಾಡುವುದನ್ನು ದ್ವೇಷಿಸುತ್ತಾರೆ. ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಇವರು ಅರಿತಿರುತ್ತಾರೆ. ಉಳಿತಾಯ, ಹೂಡಿಕೆ ಮತ್ತು ಸಂಪತ್ತಿನ ನಿರ್ಮಾಣದಲ್ಲಿ ಇವರು ನಿಪುಣರು. ಐಷಾರಾಮಿ ಜೀವನಕ್ಕಿಂತ ಭದ್ರವಾದ ಭವಿಷ್ಯಕ್ಕೆ ಇವರು ಹೆಚ್ಚು ಮಹತ್ವ ನೀಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಸ್ಥಿರವಾದ ದಾರಿ. ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವುದಿಲ್ಲ, ಆದರೆ ಒಮ್ಮೆ ಬಿದ್ದರೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ. ಇವರ ಪ್ರೀತಿ ಶಾಂತ ನದಿಯಂತೆ ಆಳ ಮತ್ತು ಗಂಭೀರ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಕೆಲಸವೇ ಜೀವನ ಎನ್ನುವ ಸ್ವಭಾವ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರವನ್ನು ಮೂಡಿಸಬಹುದು. ಇವರು ಯಾವಾಗಲೂ ತಮ್ಮ ಸಂಗಾತಿಯಿಂದ ಜವಾಬ್ದಾರಿಯುತ ನಡವಳಿಕೆಯನ್ನು ನಿರೀಕ್ಷಿಸುತ್ತಾರೆ. ಸಂಗಾತಿ ತಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸುತ್ತಾರೆಯೇ ಹೊರತು ತಾವೇನು ಬಯಸುತ್ತೇವೆ ಎಂಬುದನ್ನು ನೇರವಾಗಿ ಹೇಳೋದಿಲ್ಲ. ಇವರ ಮೊಂಡುತನ ಮತ್ತು ಕೆಲವೊಮ್ಮೆ ನಿರಾಶಾವಾದಿ ಧೋರಣೆ ಸಂಗಾತಿಗೆ ಬೇಸರ ತರಿಸಬಹುದು ಮತ್ತು ತಮ್ಮ ಕೆಲಸದ ಒತ್ತಡವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಸಮಯ ನೀಡುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನವು ಸುಭದ್ರವಾಗಿರುತ್ತದೆ. ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇದೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅತಿಯಾದ ಮೊಂಡುತನ, ತಾವು ನಂಬಿದ್ದೇ ಸರಿ, ತಾವು ಹಿಡಿಯ ದಾರಿಯೇ ಸರಿ ಎಂದು ವಾದಿಸುತ್ತಾರೆ. ಬದಲಾವಣೆಗೆ ಹೊಂದಿಕೊಳ್ಳುವುದು ಇವರಿಗೆ ಕಷ್ಟ. ನಿರಾಶಾವಾದ, ಎಲ್ಲ ವಿಷಯಗಳಲ್ಲೂ ಕೆಟ್ಟದ್ದನ್ನೇ ಮೊದಲು ಯೋಚಿಸುವ ಸ್ವಭಾವ ಇವರದ್ದು. ಇದರಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಕ್ಷಮಿಸದಿರುವುದು, ತಮಗೆ ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಮತ್ತು ಕ್ಷಮಿಸುವುದಿಲ್ಲ. ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು, ತಮ್ಮ ನೋವು, ಪ್ರೀತಿ ಯಾವುದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಇದರಿಂದಾಗಿ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತಿನ ಜೀವನ ಶೈಲಿಯಿಂದ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ, ಹಲ್ಲು, ಮೊಣಕಾಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು. ಶನಿಯು ದೇಹದ ಚೌಕಟ್ಟಾದ ಮೂಳೆಗಳನ್ನು ಪ್ರತಿನಿಧಿಸುತ್ತಾನೆ. ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆ ಇವರ ಕೀಲುಗಳ ಮೇಲೆ, ವಿಶೇಷವಾಗಿ ಮೊಣಕಾಲಿನ ಮೇಲೆ ಪರಿಣಾಮ ಬೀರಬಹುದು. ಇವರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಯುಕ್ತ ಪದಾರ್ಥಗಳನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿಯ ಆಳ್ವಿಕೆಯಲ್ಲಿರುವ ಇವರು ಜೀವನವನ್ನು ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಭಾವಿಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಸಮತೋಲನ. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಂಡುಕೊಳ್ಳೋದು. ಇವರ ಜೀವನದ ಹೋರಾಟ ಹಣ ಸಂಪಾದಿಸುವುದರಲ್ಲಾಗಲಿ ಉನ್ನತ ಸ್ಥಾನದಲ್ಲಿ ಇರುವವರಾಗಲಿ ಇರುವುದಿಲ್ಲ. ಬದಲಾಗಿ ತಮ್ಮೊಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳೋದ್ರಲ್ಲಿರುತ್ತದೆ. ಯಾವಾಗ ಇವರು ಯಶಸ್ಸಿನ ಜೊತೆ ಜೀವನದ ಸಣ್ಣ ಪುಟ್ಟ ಸಂತೋಷಗಳನ್ನು ಆನಂದಿಸಲು ಕಳೆಯುತ್ತಾರೋ, ಯಾವಾಗ ತಮ್ಮ ಕಠಿಣ ಮುಖವಾಡಗಳನ್ನು ಕಳಚಿಟ್ಟು ಮನಬಿಚ್ಚಿ ನಗುತ್ತಾರೋ, ಆಗಲೇ ಇವರ ಜೀವನ ಪರಿಪೂರ್ಣವಾಗುತ್ತದೆ. ನಿಜವಾದ ಯಶಸ್ಸೆಂದರೆ ಕೇವಲ ಗುರಿ ತಲುಪುವುದಲ್ಲ, ಆ ಪಯಣವನ್ನು ಆನಂದಿಸುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿನಲ್ಲಿ ನಿಜವಾದ ಸಂತೋಷವನ್ನು ಕಾಣುತ್ತಾರೆ. ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ. ಹೊಂದಿಕೊಳ್ಳುವುದನ್ನು ಕಲಿಯಿರಿ. ಯಾವಾಗಲೂ ನಿಮ್ಮ ದಾರಿಯೇ ಸರಿ ಎಂದು ಭಾವಿಸಬೇಡಿ. ಇತರರ ಸಲಹೆಗಳಿಗೂ ಕಿವಿಗೊಡಿ. ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ನೋವು ನಲಿವುಗಳನ್ನು ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ವಿಶ್ರಾಂತಿ ತೆಗೆದುಕೊಳ್ಳಿ. ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ. ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಿರಿ. ಶನಿದೇವನ ಆರಾಧನೆ. ಪ್ರತಿ ಶನಿವಾರ ಶನಿದೇವನ 7ನೇ ದೀಪವನ್ನು ಹಚ್ಚಿಡುವುದು ಮತ್ತು ಎಳ್ಳಿನ ದೀಪವನ್ನು ಹಚ್ಚುವುದರಿಂದ ಮತ್ತು ಓಂ ಶನೇಶ್ವರಾಯ ನಮಃ ನಮಗೆ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧನಾತ್ಮಕ ಶಕ್ತಿ ಲಭಿಸುತ್ತದೆ. ಹಾಗಾದರೆ ಮಕರ ರಾಶಿ ಎಂದರೆ ಕೇವಲ ಕೆಲಸ, ಶಿಸ್ತು, ಮೊಂಡುತನ ಅಲ್ಲ. ಅವರೊಳಗೆ ಒಂದು ಬಂಡೆಯಂತಹ ಸ್ಥಿರವಾದ ಪ್ರೀತಿ ಇದೆ. ಜವಾಬ್ದಾರಿಯನ್ನು ಹೊರುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೂನ್ಯದಿಂದ ಶಿಖರಕ್ಕೇರುವ ಅಸಾಧಾರಣ ಛಲವಿದೆ. ಮೇಲ್ನೋಟಕ್ಕೆ ಕಲ್ಲು ಬಂಡೆಯಂತೆ ಕಠಿಣವಾಗಿ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಪರ್ವತ.
ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನ ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮಕರ ರಾಶಿಯವರಿಗೆ ಪ್ರೀತಿ ವೈವಾಹಿಕ ಜೀವನದಲ್ಲಿ ಬೆಸ್ಟ್ ಜೋಡಿಯಾಗಬಲ್ಲ ರಾಶಿಗಳು ಇವೆ ನೋಡಿ. ಶನಿಯಿಂದ ಆಳಲ್ಪಡುವ ಮಕರ ರಾಶಿಗಳಿಗೆ ಕೆಲವೊಂದು ರಾಶಿಗಳೊಂದಿಗೆ ಸಂಬಂಧವು ಕೂಡಿಬರದು. ಕೆಲವೊಮ್ಮೆ ಶತ್ರುಗ್ರಹದ ರಾಶಿಗಳೊಂದಿಗಿನ ಸಂಬಂಧವು ಹೆಚ್ಚು ಕಾಲ ಮುಂದುವರಿಯದು. ಆದ್ದರಿಂದ ಮಕರ ರಾಶಿಯವರೊಂದಿಗೆ ದ್ವಾದಶ ರಾಶಿಗಳ ಸಂಬಂಧವು ಹೇಗಿರುತ್ತದೆ? ಪ್ರೀತಿಯಲ್ಲಿ ನಂಬಿಕೆ, ವಿಶ್ವಾಸ ಹಾಗೂ ಕಾಳಜಿ ಅತಿ ಮುಖ್ಯ. ಕೆಲವೊಮ್ಮೆ ಪ್ರೀತಿ ಮದುವೆಯವರೆಗೂ ಮುಂದುವರಿಯಬಹುದು. ಕೆಲವೊಮ್ಮೆ ಎಷ್ಟು ವರ್ಷ ಪ್ರೀತಿಸಿದರೂ ಕೂಡ ಒಂದು ಘಳಿಗೆಯಲ್ಲಿ ಪ್ರೀತಿ ಮುರಿಯಲೂಬಹುದು. ಇದಕ್ಕೆ ಕಾರಣಗಳು ಹಲವಿದ್ದರೂ ರಾಶಿಗಳ ಹೊಂದಾಣಿಕೆಯು ಮುಖ್ಯವಾಗಬಹುದು. ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಬೇಕೆಂದರೆ ರಾಶಿಗಳ ಹೊಂದಾಣಿಕೆಯು ಮುಖ್ಯ. ಅದಕ್ಕಾಗಿಯೇ ವಿವಾಹಕ್ಕೂ ಮುನ್ನ ರಾಶಿ ಹೊಂದಾಣಿಕೆ ಮಾಡಲಾಗುತ್ತದೆ. ಇದರಂತೆ ಮಕರ ರಾಶಿಯವರಿಗೆ ಹೊಂದಾಣಿಕೆಯಾಗುವ ರಾಶಿಗಳು ಯಾವುವು? ಯಾವ ರಾಶಿಗಳೊಂದಿಗೆ ಮಕರ ರಾಶಿಯವರಿಗೆ ಸಂಬಂಧವು ಮುಂದುವರಿಯುವುದು ಎನ್ನುವ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಕರ ಮೇಷರಾಶಿಗೆ ನೋಡುವುದಾದರೆ, ಮಕರ ಮತ್ತು ಮೇಷರಾಶಿಯ ಜೋಡಿಯು ರೊಮ್ಯಾಂಟಿಕ್ ಜೋಡಿ ಎನಿಸಿದರೂ ಕೂಡ ಪ್ರೀತಿ ಮುಂದುವರಿಯುವುದು ಮತ್ತು ಮದುವೆಯವರೆಗೂ ಹೋಗುವುದು ಕಷ್ಟ. ಆದ್ದರಿಂದ ಈ ರಾಶಿ ಜೋಡಿಗೆ ಮದುವೆಗೆ ಸಲಹೆ ನೀಡಲಾಗುವುದಿಲ್ಲ. ಮೇಷ ಮತ್ತು ಮಕರ ರಾಶಿಯ ಸಾಂಗತ್ಯದಲ್ಲಿ ಸಂತೋಷಕ್ಕಿಂತ ಹೆಚ್ಚು ದುಃಖಗಳಿವೆ. ಮಕರ ರಾಶಿ ಮತ್ತು ಮೇಷರಾಶಿಯವರಿಗೆ ದೈಹಿಕ ಪ್ರೀತಿ ಅತ್ಯಂತ ಕಷ್ಟಕರವಾಗಿದೆ. ಮಕರ ರಾಶಿಯಲ್ಲಿ ಶನಿಯ ವಿರೋಧ ಮತ್ತು ಮೇಷದಲ್ಲಿ ಮಂಗಳನ ವಿರೋಧವು ಎರಡು ಪಕ್ಷಗಳು ಪರಸ್ಪರರ ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪೂರೈಸುವುದನ್ನು ತಡೆಯಬಹುದು. ಮಕರ ರಾಶಿಯು ಮೇಷರಾಶಿಯ ಆಕ್ರಮಣಶೀಲತೆಯಿಂದ ಗೊಂದಲಕ್ಕೊಳಗಾಗಬಹುದು. ಸಂವಹನದ ವಿಷಯಕ್ಕೆ ಬಂದಾಗ ಮಕರ ರಾಶಿಯ ಮೌಲ್ಯ, ವೈಚಾರಿಕತೆ ಮತ್ತು ದೃಷ್ಟಿಕೋನಗಳನ್ನು ಮೇಷರಾಶಿ ತ್ವರಿತವಾಗಿ ನಿರ್ಲಕ್ಷಿಸುತ್ತದೆ. ಏಕೆಂದರೆ ಅವರು ಧಾವಂತದಲ್ಲಿರುವಂತೆ ತೋರುತ್ತಾರೆ. ಎಲ್ಲ ಚಟುವಟಿಕೆಗಳು ಮತ್ತು ವ್ಯಕ್ತಿಗಳು ಫಲಪ್ರದವಾಗಲು ಮಕರ ರಾಶಿಯ ಬಯಕೆಯು ಮೇಷರಾಶಿಯವರಿಗೆ ಕೋಪ ಮತ್ತು ಬೇಸರವನ್ನು ಉಂಟು ಮಾಡಬಹುದು. ಮಕರ ವೃಷಭ ರಾಶಿಗೆ ನೋಡೋದಾದರೆ, ವೃಷಭ ಮತ್ತು ಮಕರ ಜೋಡಿಯು ಸ್ವರ್ಗದಲ್ಲೇ ಮಾಡಿದ ಪ್ರೀತಿಯ ಹೊಂದಾಣಿಕೆಯಾಗಿದೆ. ಎರಡೂ ಚಿಹ್ನೆಗಳನ್ನು ಸಮಾನ ಅಳತೆಯಲ್ಲಿ ಅತೀಂದ್ರಿಯತೆ ಮತ್ತು ಘನತೆಯನ್ನು ಹೊಂದಿರುತ್ತದೆ. ಎರಡು ರಾಶಿ ಚಕ್ರಗಳು ಸ್ವಾಭಾವಿಕವಾಗಿ ಶುಕ್ರನ ಅನುಕೂಲಕರ ಸ್ಥಳದಿಂದ ಬಳಸಲ್ಪಟ್ಟಿವೆ. ಇದು ಅವುಗಳನ್ನು ಅತ್ಯಂತ ಉತ್ತಮ ಹೊಂದಾಣಿಕೆಯ ಜೋಡಿಯನ್ನಾಗಿ ಮಾಡುತ್ತದೆ. ವೃಷಭ ರಾಶಿಯು ಸಾಮಾನ್ಯವಾಗಿ ಇತರರನ್ನು ತನ್ನ ಮುಂದಿಡುತ್ತದೆ ಮತ್ತು ಮಕರ ರಾಶಿಯು ಸಹಾನುಭೂತಿಗೆ ಕೃತಜ್ಞರಾಗಿರುತ್ತದೆ. ಹೀಗಾಗಿ ಅವರು ಅದ್ಭುತ ಹೊಂದಾಣಿಕೆಯನ್ನು ರೂಪಿಸುತ್ತಾರೆ. ಮಕರ ರಾಶಿ ಶಾಂತಿಯುತ ಮತ್ತು ಸಹಿಷ್ಣುವಾಗಿದೆ ಮತ್ತು ವೃಷಭ ರಾಶಿಯ ಪ್ಯಾನಿಕ್ ಅಟ್ಯಾಕ್ ಮತ್ತು ಕ್ರೋಧವನ್ನು ನಿಭಾಯಿಸಬಹುದು. ಪರಿಣಾಮವಾಗಿ ಎರಡು ರಾಶಿಚಕ್ರ ಚಿಹ್ನೆಗಳು ಹೆಚ್ಚು ರೊಮ್ಯಾಂಟಿಕ್ ಆಗಿ ಹೊಂದಿಕೊಳ್ಳುತ್ತವೆ. ಮಕರ ಮಿಥುನ ರಾಶಿಗೆ ನೋಡೋದಾದರೆ, ಮಿಥುನ ರಾಶಿಯವರು ಇತರರ ಕುಂದುಕೊರತೆಗಳನ್ನು ಟೀಕಿಸುವವರಾದರೂ ಮಕರ ರಾಶಿಯ ಸ್ಥಳೀಯರೊಂದಿಗೆ ಸೌಮ್ಯವಾಗಿರುತ್ತಾರೆ. ಮಕರ ರಾಶಿಯೊಂದಿಗೆ ಮಿಥುನ ಉದ್ದೇಶಪೂರ್ವಕವಾಗಿ ಹೆಚ್ಚು ಸ್ನೇಹಪರವಾಗುತ್ತಾನೆ. ಅವರ ಜೋಡಿ ಪ್ರತಿಯೊಂದರಲ್ಲೂ ಉತ್ತಮವಾದದ್ದನ್ನು ಹೊರತರುತ್ತದೆ. ಮಿಥುನ ಶಾಂತ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಾಗ ಅವರು ತಮ್ಮ ನೇರವಾಗಿ ಮಾತನಾಡಬಹುದು. ಆದರೆ ಮಕರ ರಾಶಿಗೆ ಶುಕ್ರನ ಬಲವಿದ್ರೆ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ನಿಭಾಯಿಸುತ್ತಾರೆ. ಮದುವೆ ಮತ್ತು ಪ್ರೀತಿಯ ವಿಷಯದಲ್ಲಿ ಈ ಜೋಡಿಯ ಹೊಂದಾಣಿಕೆ ಕೇವಲ ಸರಾಸರಿಯಾಗಿದೆ ಮತ್ತು ಅವರ ವೈವಾಹಿಕ ಜೀವನದ ವಿಷಯದಲ್ಲಿ ಹೆಚ್ಚು ಯೋಚಿಸಲು ಸಾಧ್ಯವಿಲ್ಲ. ಮಕರ ಕಟಕ ರಾಶಿಗೆ ನೋಡೋದಾದರೆ, ಕರ್ಕಾಟಕ ಮತ್ತು ಮಕರ ರಾಶಿಯವರು ಹಿಂದಿನ ಪೀಳಿಗೆಯ ಪ್ರೇಮಕತೆಯನ್ನು ಮೆಲುಕು ಹಾಕಲು ಹೆಚ್ಚು ಒಲವು ತೋರುತ್ತಾರೆ. ನಾವೆಲ್ಲರೂ ನಮ್ಮ ಕುಟುಂಬಗಳಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಬಯಸುತ್ತೇವೆ. ಆದರೆ ಈ ರಾಶಿಯ ಜೋಡಿಗಳು ಕರ್ಮ, ಕರ್ತವ್ಯಗಳನ್ನು ಮತ್ತು ಅವರ ಕುಟುಂಬಗಳಿಂದ ಉಳಿದ ಭಾವನೆಗಳನ್ನು ನಿಭಾಯಿಸುತ್ತಾರೆ. ಅವರು ಹಿಂದಿನದನ್ನು ತೊಡೆದುಹಾಕಲು ಬಯಸಿದರೆ ಅವರು ಮೊದಲು ಅಡೆತಡೆಗಳನ್ನು ನಿವಾರಿಸಬೇಕು ಮತ್ತು ನಂತರ ಮಾತ್ರ ಅವರು ತಮ್ಮ ಸಂಬಂಧದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಕರ್ಕಾಟಕ ಮತ್ತು ಮಕರ ರಾಶಿಯ ಜೋಡಿ ಸೌಹಾರ್ದಯುತವಾಗಿದೆ. ಆದಾಗ್ಯೂ ಅವರು ಪರಸ್ಪರ ಹೆಚ್ಚು ಸಹಾನುಭೂತಿ ಹೊಂದಿರಬೇಕು.
ಮಕರ ಸಿಂಹ ರಾಶಿಗೆ ನೋಡುವುದಾದರೆ ಸರಿಯಾದ ಸಮಯದಲ್ಲಿ ಭೇಟಿಯಾದರೆ ಸಿಂಹ ಮತ್ತು ಮಕರ ರಾಶಿ ಬಹಳ ಚೆನ್ನಾಗಿ ಹೊಂದಿಕೊಳ್ಳಬಹುದು. ಅವರ ಸಹಯೋಗದೊಂದಿಗಿನ ಮುಖ್ಯ ತೊಂದರೆ ಎಂದರೆ ಅವರು ಒಂದೇ ರೀತಿಯ ಗುರಿಗಳನ್ನು ಹೊಂದಿರದಿರಬಹುದು. ಆದರೆ ಜೊತೆಗೆ ಅದೇ ಪ್ರಮಾಣದ ಉತ್ಸಾಹ ಮತ್ತು ಬಯಕೆಯನ್ನು ಹೊಂದಿರುವುದಿಲ್ಲ. ಶನಿ ಸೂರ್ಯನ ಸಮನ್ವಯ ಕಾರ್ಯ ಸುಲಭವಲ್ಲ, ಆದರೆ ಅದು ಮಾಡಿದರೆ ಉತ್ತಮ ಲಾಭ. ಸಿಂಹ ರಾಶಿಯವರ ಸ್ಥಿರತೆ ಮತ್ತು ಅವರು ಒಟ್ಟಾಗಿ ನಿರ್ಮಿಸಬಹುದಾದ ಸೃಜನಶೀಲತೆ ಅವರನ್ನು ಅವರ ಅಂತಿಮ ಉದ್ದೇಶಕ್ಕೆ ತಳ್ಳಬಹುದು. ಅವರಲ್ಲಿ ಯಾರಾದರೂ ಮಲಗಲು ನಿರಾಕರಿಸಿದರೆ ಅವರ ಸಂಬಂಧವು ಕೊನೆಗೊಳ್ಳಬಹುದು. ಅವು ಭೂಮಿ ಮತ್ತು ಬೆಂಕಿಯಂತೆ ವಿರುದ್ಧವಾಗಿವೆ. ಆದರೂ ಅವರು ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ಒಟ್ಟಿಗೆ ಕೆಲಸ ಮಾಡುವಾಗ ಅವರ ಸಂಬಂಧವು ಬೇರ್ಪಡದು. ಮಕರ ಕನ್ಯಾ ರಾಶಿಗೆ ನೋಡೋದಾದರೆ ಕನ್ಯಾ ರಾಶಿ ಮತ್ತು ಮಕರ ರಾಶಿಯ ಜೋಡಿಯು ಅತ್ಯುತ್ತಮ ದಾಂಪತ್ಯ ಜೋಡಿಯಾಗಿರುತ್ತದೆ. ಇಬ್ಬರು ಪರಸ್ಪರ ಆದರ್ಶವಾಗಿರುತ್ತಾರೆ, ಏಕೆಂದರೆ ಎರಡೂ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಸಂಬಂಧಗಳನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವಿಸುತ್ತಾರೆ. ಒಬ್ಬರಿಗೊಬ್ಬರು ವಿಷಯಗಳನ್ನು ಸ್ಪಷ್ಟಪಡಿಸುವುದು ಮತ್ತು ಒಬ್ಬರಿಗೊಬ್ಬರು ಬಹಳಷ್ಟು ಕೆಲಸಗಳನ್ನು ಮಾಡುವುದು ಅವರನ್ನು ಒಟ್ಟಿಗೆ ಸೇರಿಸುತ್ತದೆ. ಅವರ ಸ್ನೇಹದಂತೆಯೇ ಅವರ ದೈಹಿಕ ಸಂವಹನವು ಕಾಲಾನಂತರದಲ್ಲಿ ಸುಧಾರಿಸುತ್ತದೆ. ಮಕರ ತುಲಾ ರಾಶಿಯವರಿಗೆ ತುಲಾ ಮತ್ತು ಮಕರ ರಾಶಿಯವರಿಗೆ ಪ್ರೀತಿ, ಉತ್ಸಾಹ ಮತ್ತು ಮದುವೆಯು ಕಷ್ಟಕರವಾಗಿರುತ್ತದೆ. ಆದರೆ ಸಮಯ ಮುಂದುವರೆದಂತೆ ಎಲ್ಲವೂ ಸುಧಾರಿಸುತ್ತದೆ. ಅವರ ಸುತ್ತಲಿನ ಉದಾಹರಣೆಗಳ ಪರಿಣಾಮವಾಗಿ ಅವರ ಸ್ನೇಹ ಮತ್ತು ಬಾಂಧವ್ಯವು ಬಲಗೊಳ್ಳುತ್ತದೆ. ಮಕರ ರಾಶಿಯು ಅತ್ಯಂತ ಸುಲಭವಾಗಿ ಮುಂದುವರಿಯುವ, ಹೊಂದಿಕೊಂಡು ಹೋಗುವ ರಾಶಿಚಕ್ರವಾಗಿದ್ದು ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಯತ್ನಿಸುತ್ತದೆ. ಆದರೆ ತುಲಾ ಸ್ಥಳೀಯರು ಎಲ್ಲವನ್ನೂ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತಾರೆ. ಮಕರ ರಾಶಿಯವರಿಗೆ ಸತ್ಯವು ಕಾಲ್ಪನಿಕ ಕಥೆಗಿಂತ ವಿಚಿತ್ರವಾಗಿದೆ. ಆದರೆ ತುಲಾ ಎಲ್ಲವನ್ನ ಚರ್ಚಿಸುವುದು ನಿರ್ಣಾಯಕ ಎಂದು ನಂಬುತ್ತದೆ. ಅವರು ಯಾವಾಗಲೂ ತಮ್ಮ ಸಂಬಂಧಕ್ಕೆ ಸುಖಾಂತ್ಯವನ್ನು ಹೊಂದಿರುತ್ತಾರೆ. ಮಕರ ವೃಶ್ಚಿಕ ರಾಶಿಗೆ ನೋಡೋದಾದರೆ ವೃಶ್ಚಿಕ ಮತ್ತು ಮಕರ ರಾಶಿಯವರ ಸಂಬಂಧದ ಆರಂಭದಲ್ಲಿ ತುಂಬ ಹೊಂದಾಣಿಕೆ ಇರುತ್ತದೆ. ಆದರೆ ಸಮಯ ಕಳೆದಂತೆ ಅವರು ಭಾವನಾತ್ಮಕವಾಗಿ ಬೇರ್ಪಡುತ್ತಾರೆ. ವೃಶ್ಚಿಕ ರಾಶಿಯವರು ತಮ್ಮ ಪ್ರಣಯ ಜೀವನದಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ. ಆದರೆ ಮಕರ ರಾಶಿಯು ಭಾವನಾತ್ಮಕವಾಗಿ ಜಡವಾಗಿರುತ್ತದೆ. ಒಬ್ಬರ ಮಿತಿಯನ್ನು ಇನ್ನೊಬ್ಬರು ಗೌರವಿಸಿದರೆ ಮಾತ್ರ ಈ ಜೋಡಿಯ ಮದುವೆ ಯಶಸ್ವಿಯಾಗುತ್ತದೆ. ವೃಶ್ಚಿಕ ಮತ್ತು ಮಕರ ರಾಶಿಯಾಗಲಿ ಅವರ ಪರಸ್ಪರ ಅಗತ್ಯಗಳ ಮೇಲೆ ಮಾತ್ರ ಗಮನವಿರುತ್ತದೆ. ಇಬ್ಬರಿಗೂ ಪ್ರೀತಿ ಸ್ವಾಭಾವಿಕವಾಗಿ ಹುಟ್ಟಿಕೊಳ್ಳುತ್ತದೆ ಮತ್ತು ಗಾಢವಾಗಿರುತ್ತದೆ. ಆದರೆ ಅದನ್ನು ಉಳಿಸಿಕೊಳ್ಳುವುದು ಒಂದು ಸವಾಲಾಗಿದೆ. ಮಕರ ರಾಶಿ ಧನು ರಾಶಿಗೆ ನೋಡೋದಾದರೆ ಧನು ರಾಶಿ ಬುದ್ಧಿವಂತ ಮತ್ತು ಉದ್ದೇಶಪೂರ್ವಕ ಚಿಹ್ನೆ ಮತ್ತು ಮಕರ ರಾಶಿಯವರು ತಮ್ಮ ಸಂಗಾತಿಯಿಂದ ಅದೇ ರೀತಿ ಬಯಸುತ್ತಾರೆ. ಅವರ ಮದುವೆಯ ಸಂಬಂಧದ ವಿಷಯದಲ್ಲಿ ಇಬ್ಬರೂ ಸಾಂದರ್ಭಿಕ ಸಮಯಕ್ಕೆ ತಕ್ಕನಾಗಿ ಪರಸ್ಪರ ಸೂಕ್ತವಾದ ವಿಷಯಗಳನ್ನು ಮುಂದಿಡುತ್ತಾರೆ. ಮಕರ ಮತ್ತು ಧನು ರಾಶಿಯವರು ಸ್ವಲ್ಪ ಸಮಯದ ನಂತರ ತಮ್ಮ ಸಂಬಂಧದಲ್ಲಿ ತೊಂದರೆಗಳನ್ನು ಹೊಂದಿರುತ್ತಾರೆ ಮತ್ತು ಏರಿಳಿತಗಳನ್ನು ಕಾಣುತ್ತಾರೆ. ಆದರೆ ಸಕಾರಾತ್ಮಕವಾಗಿ ಅವರು ಈ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ. ಎರಡು ರಾಶಿಚಕ್ರಗಳು ನಿರಂತರವಾಗಿ ತೊಂದರೆಗಳನ್ನು ಪರಿಹರಿಸುವ ಸಲುವಾಗಿ ಕಾಲೆಳೆಯುವ ಕೆಲಸದಲ್ಲಿ ತೊಡಗುತ್ತವೆ. ಮಕರ ರಾಶಿಗೆ ನೋಡೋದಾದರೆ ಮಕರ ರಾಶಿಯವರಿಗೆ ತಮ್ಮದೇ ರಾಶಿಯ ಸಂಗಾತಿ ಉತ್ತಮ ಜೋಡಿಯಾಗಬಲ್ಲರು, ಏಕೆಂದರೆ ಅವರಿಬ್ಬರೂ ತಮ್ಮ ಸಂಬಂಧದಿಂದ ಸಂಪೂರ್ಣವಾಗಿ ಒಂದೇ ರೀತಿಯ ವಿಷಯಗಳನ್ನು ನಿರೀಕ್ಷಿಸುತ್ತಾರೆ. ಅವರಿಬ್ಬರೂ ಆಳವಾದ ವಿಷಯಗಳನ್ನು ಅನ್ವೇಷಿಸುತ್ತಾರೆ ಮತ್ತು ಒಬ್ಬರಿಗೊಬ್ಬರ ಮೇಲೆ ಕಡಿಮೆ ನಿರೀಕ್ಷೆ ಇರುತ್ತದೆ. ಅವರು ತಮ್ಮ ಸಂಗಾತಿಯಿಂದ ಟೀಕೆಗಳನ್ನು ಸ್ವೀಕರಿಸಬಹುದು. ಕೆಲವೊಮ್ಮೆ ಈ ಸಂಬಂಧದಲ್ಲಿ ಪುರುಷ ವ್ಯಕ್ತಿತ್ವವು ಅನಿರೀಕ್ಷಿತ ಪ್ರವೃತ್ತಿಗೆ ಹೋಗುತ್ತದೆ. ಆದರೆ ಇವರ ಸಂಗಾತಿಯು ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸುತ್ತಾರೆ. ಮದುವೆಯ ವಿಷಯದಲ್ಲಿ ಇಬ್ಬರು ಯಾವಾಗಲೂ ಪರಸ್ಪರ ವಿಷಯಗಳನ್ನು ಕಲಿಯಲು ಸಿದ್ಧರಿರುತ್ತಾರೆ. ತಮ್ಮ ಸಂಬಂಧದ ಬಗ್ಗೆ ಇತರ ಜನರ ಅಭಿಪ್ರಾಯವನ್ನು ಕೇಳಲು ಬಂದಾಗ ಅವರು ಗಂಭೀರವಾಗಿ ಜಾಗರೂಕರಾಗಿರಬೇಕು. ಮಕರ ಕುಂಭ ರಾಶಿಗೆ ನೋಡೋದಾದರೆ ಮಕರ ರಾಶಿ ಮತ್ತು ಕುಂಭ ರಾಶಿಯವರು ಪ್ರಣಯ, ಪ್ರೀತಿ ಮತ್ತು ಸಂಬಂಧದ ವಿಷಯಕ್ಕೆ ಬಂದಾಗ ಸಾಮಾನ್ಯವಾದ ಅನೇಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಇಬ್ಬರು ಪಾಲುದಾರರು ಬೇಗನೆ ಊಹೆಗಳನ್ನು ಮಾಡುವುದರಿಂದ ಅವುಗಳು ಹೆಚ್ಚು ಹೊಂದಿಕೆಯಾಗುವುದಿಲ್ಲ. ಅವರಿಬ್ಬರೂ ತಮ್ಮ ಸ್ವಂತ ಆಲೋಚನೆಗಳಿಂದ ಏನನ್ನು ರಚಿಸುತ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಸತ್ಯಗಳ ಮೇಲೆ ಅವಲಂಬಿತರಾಗಿರಬೇಕು. ಇದೇ ರೀತಿಯ ಸಿದ್ಧಾಂತಗಳನ್ನು ಹೊಂದಿರುವ ಇತರ ಜನರೊಂದಿಗೆ ಸಂಪರ್ಕದಲ್ಲಿರುವುದು ಅವರನ್ನು ತಮ್ಮ ಸಂಗಾತಿಯಿಂದ ದೂರವಿಡುತ್ತದೆ.
ಕುಂಭರಾಶಿಯವರು ಶಾಂತ ಸ್ವಭಾವದವರಾಗಿರುತ್ತಾರೆ. ಆದರೆ ಮಕರ ರಾಶಿಯವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ವಿಷಯಗಳನ್ನು ಸ್ಪಷ್ಟಪಡಿಸುವ ಬದಲು ಮರೆಮಾಚುತ್ತಾರೆ. ಮಕರ ಮೀನ ರಾಶಿಗೆ ನೋಡೋದಾದರೆ ಮಕರ ಮತ್ತು ಮೀನ ಎರಡೂ ಒಂದೇ ದೋಣಿಯಲ್ಲಿ ಸಾಗುತ್ತವೆ. ಆದರೆ ಯಾವಾಗಲೂ ಮುಖ್ಯ ದಾರಿಯನ್ನು ಬಿಟ್ಟು ಬೇರೆ ಬೇರೆ ದಿಕ್ಕುಗಳ ಕಡೆಗೆ ಚಲಿಸಲು ಬಯಸುತ್ತವೆ. ಮೀನ ರಾಶಿಯವರು ತುಂಬ ಆಕರ್ಷಕ ವ್ಯಕ್ತಿತ್ವದವರು. ಆದರೆ ಪ್ರೀತಿ ಮತ್ತು ಮದುವೆಯ ವಿಷಯಕ್ಕೆ ಬಂದಾಗ ಕೆಲವೇ ಜನರು ಮಾತ್ರ ಈ ಬದಿಯನ್ನು ಆಯ್ಕೆ ಮಾಡುತ್ತಾರೆ. ಮಕರ ರಾಶಿಯು ತುಂಬ ಸ್ಮಾರ್ಟ್ ಮತ್ತು ಜನರನ್ನು ಅರ್ಥ ಮಾಡಿಕೊಳ್ಳಿ ಉತ್ತಮವಾಗಿದೆ ಮತ್ತು ಆದ್ದರಿಂದ ಅವರಿಬ್ಬರು ತುಂಬ ಹೊಂದಾಣಿಕೆಯ ಮದುವೆ ಮತ್ತು ಸಂಬಂಧವನ್ನು ಹೊಂದಬಹುದು. ಆ ಜ್ಞಾನವು ಅವರಿಬ್ಬರಿಗೂ ಆನಂದವಾಗಿದೆ ಮತ್ತು ಆದ್ದರಿಂದ ಅವರು ಇತರರ ಅಭಿಪ್ರಾಯಗಳನ್ನು ಅವಲಂಬಿಸುವುದಿಲ್ಲ. ಎರಡು ಚಿಹ್ನೆಗಳು ಬಾಲ್ಯದ ವಿಷಯಗಳನ್ನು ಆನಂದಿಸುವುದರಲ್ಲಿ ಸಂತೋಷಪಡುತ್ತವೆ ಮತ್ತು ಆದ್ದರಿಂದ ಅವು ಪರಸ್ಪರ ಹೊಂದಿಕೊಳ್ಳುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.